ಅದಕ್ಕೆ ನಾನು ನನ್ನ ಹೃದಯದಿಂದ ಧನ್ಯವಾದಗಳು. ಯಾಕಂದರೆ ಈ ಮೂರು ಕಾರ್ಯಕ್ರಮಗಳಲ್ಲಿ ನಾವು ತೋರಿಸಿದ್ದ ವಾಸ್ತವ್ಯ ನನಗೆ ತುಂಬ ಇದು ಕೊಟ್ಟಿದೆ. ಅದಕ್ಕೆ ನಾನು ಪಾತ್ರ ಇದ್ದೋ ನನಗೆ ಗೊತ್ತಿಲ್ಲ, ಬಟ್ ಏನೋ ಗುಣ ತಾವು ತೋರಿಸಿದ್ದೀರಿ. ನಾನು ನನ್ನ ಜೀವಮಾನದವರೆಗೆ ಈ ತಮ್ಮ ನನ್ನ ಪ್ರೀತಿ ವಾಸ್ತವ್ಯ ಇಟ್ಕೊಂಡು ತಮ್ಮ ಈ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ನೆನಪನ್ನು ನಾನು ಇರ್ತೇನೆ. ಹಾಗೂ ನಮ್ಮ ಇಡೀ ಬಿಜಾಪುರ ನ್ಯಾಯಾಧೀಶ ಸಂಘದ ನಾನು ನನ್ನ ಈ ಇರುವವರೆಗೆ ನಾನು ಮರೆಯದೇ ಅಂತ ಭರವಸೆ ಕೊಡ್ತೇನೆ. ಇರಲಿ, ಯಾವುದೇ ಸ್ಥಳದಲ್ಲಿ ಇರಲಿ, ನಾಡಿನಲ್ಲಿ ಹರಡುವ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಈ ನಾವು ನೋಡ್ತೀವಿ, ವರ್ಗಾವಣೆ ಆಗಬೇಕಾದ್ರೆ, ನಾವು ಚಾಯ್ಸ್ ಕೇಳಬೇಕಾದ್ರೆ ಈ ಜಿಲ್ಲೆಯಲ್ಲಿ ಸೇವೆ ಮಾಡಲು ಸಿಗಬೇಕಂತ ಅನ್ನುವರೇ ಹೇಳ್ತಿದ್ದಾರೆ. ಇಲ್ಲೆಲ್ಲ ಬರುವ ನಮ್ಮ ನ್ಯಾಯಾಧೀಶ ಸದಸ್ಯ ಬಂಧುಗಳು, ಮಿತ್ರರು, ಅವರು ಚಾಯ್ಸ್ ಮಾಡಿ ಬಂದವರು, ಮಾನಸಿಕದಿಂದ ಬಂದವರಲ್ಲ. ಅವರು ಬಯಕೆ ಮಾಡಿ ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. ಕೆಲವೊಂದು ಪ್ಲೇಸಸ್ನಲ್ಲಿ ಬೇಡಾದರೂ ನಾವು ಹೋಗ್ಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಈ ಒಂದು ಯಾಕಂದರೆ ಇಲ್ಲಿ ತಮ್ಮ ಪ್ರೀತಿ ವಿಶ್ವಾಸದಿಂದ ಎಲ್ಲ ಬರುವ ನಮ್ಮ ನ್ಯಾಯಾಧೀಶರು ಕೇಳಿ ಬಂದಿದ್ದು ತಮ್ಮ ಪ್ರೀತಿ ವಾಸ್ತವ್ಯ ಎಲ್ಲ ಒಂದು ನಮ್ಮ ನಾಡಿನಲ್ಲಿ ಹರಡಿದೆ. ಈ ಒಂದು ಅದ್ಭುತಪೂರ್ವವಾಗಿ ಒಂದು 3 ಕಾರ್ಯಕ್ರಮಗಳಲ್ಲಿ ನಾವು ಪ್ರೀತಿ ವಾಸ್ತವದಲ್ಲಿ ಅವರನ್ನು ತೋರಿಸಿದ್ದೀರಿ. ಅದಕ್ಕೆ ನಾನು ನುಡಿಯಾಗಿದ್ದೇನೆ. ನನ್ನದು ಇನ್ನೊಂದು ಸಾರಿ ನನ್ನ ಧನ್ಯವಾದಗಳನ್ನು ತಮಗೆ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ನನ್ನ ಧರ್ಮಪತ್ನಿಗೆ ಕಲಿಸಿ ಈ ಒಂದು ಸತ್ಕಾರವನ್ನು ಏರ್ಪಡಿಸಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ಬುದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮ್ಮ ದೇವ. ಬಸವಣ್ಣನವರ ನಾಡಾಗಿರುವ ನಡೆದಾಡುವ ದೇವರೆಂದು ಪೂಜಿಸುವ ಸ್ಥಳದಲ್ಲಿ ನೀವು ನಿವೃತ್ತಿ ಹೊಂದುತ್ತಿರುವುದರಿಂದ ಇಂದು ನಿಮ್ಮ ಮುಂದಿನ ಜೀವನ ಸಂತಸ ಸಂತೃಪ್ತಿಯಿಂದ ನಿಮ್ಮ ಜೀವನ ಸಾಗುತ್ತದೆ ಎಂಬ ನಂಬಿಕೆಯಿಂದ ನಮ್ಮೆಲ್ಲರ ಕುರಿತು ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಗೌರವಾನ್ವಿತ ಶ್ರೀ ಶಿವಾಜಿ ಅನಂತ ನಲೋಡೆ ಸಾಹೇಬರಿಗೆ ನನ್ನ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕೊನೆಯ ಹಂತದಲ್ಲಿ ಆಗಮಿಸಿದ